ಮುಚ್ಯತೆ. ಏಳು ವ್ಯಕ್ತಿಗಳನ್ನ ತೋರಿಸಿ ಇಷ್ಟು ತರದವರು ಲೋಕದಲ್ಲಿ ಇದ್ದಾಗಲೂ ಭಗವಂತನನ್ನ ಇವರಲ್ಲಿ ಎಲ್ಲರಲ್ಲೂ ಸಮಾನವಾಗಿ ಕಾಣಬೇಕು ಅನ್ನುವ ಮಾತನ್ನ ಹೇಳಿದ್ರು. ಸುಹೃತ್, ಮಿತ್ರ, ಅರಿ, ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧು. ಮಧ್ಯಸ್ಥ ದ್ವೇಷ್ಯ ಬಂಧುಷು ಅಂತ ಎಲ್ಲರಲ್ಲೂ ಒಂದೇ ತೆರನಾಗಿ ಬುದ್ಧಿ ಇರಿಸುವುದು, ಇದನ್ನ ಸಮಬುದ್ಧಿ ಅಂತ ಹೇಳಿದ್ರು. ಆದ್ರೆ ಯಥಾರ್ಥವಾಗಿ ಈ ಶಬ್ದವನ್ನ ತಗೊಂಡ್ರೆ ಅದು ತಪ್ಪು ಅರ್ಥವನ್ನ ಉಂಟು ಮಾಡುತ್ತೆ. ತಪ್ಪು ಬರೆದವನನ್ನ ಫೇಲ್ ಮಾಡ್ತಾರೆ ಗುರುಗಳು, ಸರಿ ಬರೆದವನನ್ನ ಪಾಸ್ ಮಾಡ್ತಾರೆ. ಸಮಬುದ್ಧಿಯ ಇದು ವಿಷಮ ಬುದ್ಧಿಯ? ಸಾಮಾನ್ಯರ ಹತ್ರ ಕೇಳಿದ್ರೆ ಅಂದ್ರೆ ಕೇವಲ ಇದನ್ನೊಂದು ಉದಾರ ಭಾವ ಅನ್ನುವ ಯೋಚನೆಯಿಂದ ಮಾತನಾಡುವವನು ಎಲ್ಲರನ್ನು ಪಾಸ್ ಮಾಡಬೇಕು ಅಂತಾನೆ. ಅಂದ್ರೆ ಅವನು ಯಾವತ್ತು ಪಾಸ್ ಆಗ್ಲಿಕ್ಕೆ ಅರ್ಹತೆ ಇಲ್ಲದೆ ಇದ್ದವನ ಆದ್ರಿಂದ ಅವನು ಈ ರೀತಿಯಾದ ವಾದ ಮಾಡ್ತಾನೆ. ಆದ್ರೆ ತಿಳಿದವನ ಹತ್ರ ಕೇಳಿದ್ರೆ ಇಲ್ಲ, ಇದು ಕರೆಕ್ಟ್ ಇದೆ ಅಂತಾನೆ. ವಿಷಮ ಬುದ್ಧಿ ಅಲ್ಲ ಇದು. ಫೇಲ್ ಮಾಡುದು ಪಾಸ್ ಮಾಡುದು ಅನ್ನೋದು ಸಮಬುದ್ಧಿ. ಅದು ಹೇಗ್ರಿ ಆಗುತ್ತೆ ಸಮಬುದ್ಧಿ ಅಂತಂದ್ರೆ, ಮೌಲಿಕವಾಗಿ ಗಮನಿಸಿದ್ರೆ ನ್ಯಾಯವಾಗಿ ಕಷ್ಟಪಟ್ಟು ಓದಿದವನಿಗೆ ಅಂಕಗಳು ಸಿಗುವುದು ಅನ್ನೋದು ಸಮಾಜದಲ್ಲಿ ಸರಿ. ಅನ್ಯಾಯದಿಂದ ದಾರಿ ತಪ್ಪಿಸಿ ಮಾರ್ಕ್ ತಗೊಳ್ಬೇಕು ಅಂತ ಪ್ರಯತ್ನ ಮಾಡಿದವನು ಸಿಕ್ಕಿ ಬಿದ್ದದ್ರಿಂದ ಅವನನ್ನ ಮತ್ತೆ ಎಕ್ಸಾಮಿಗೆ ಕೂಡಿಸಿ ಅವನ ಅಂಕವನ್ನ ಗಮನಿಸಿ ಅವನನ್ನ ಪಾಸ್ ಆಗ್ಬೇಕು ಫೇಲ್ ಆಗ್ಬೇಕು ನೋಡ್ಬೇಕು ಅಂತ. ಹಾಗಾಗಿ ಪ್ರತ್ಯುಪಕಾರವನ್ನ ಬಯಸದೆ ಉಪಕರಿಸುವವನು ಅನ್ನುವನು ಸುಹೃತ್ ಅನ್ನುವ ಶಬ್ದದ ಅರ್ಥದ ವಿವರ ಬಂತು. ಇನ್ನೊಂದು ರೀತಿಯಿಂದ ಸುಹೃತ್ ಅಂತಂದ್ರೆ ತನ್ನ ವಯಸ್ಸಿನ ಅಂತರವನ್ನ ಗಮನಿಸದೆ ಎಷ್ಟು ಚಿಕ್ಕವನಾದ್ರೂ ಎಷ್ಟು ದೊಡ್ಡವನಾದ್ರೂ ಅವರಲ್ಲಿ ಒಳ್ಳೆಯ ಭಾವದಿಂದ ಅವರಿಗೆ ಹಿತವನ್ನ ಬಯಸುವವರು ಅಂತ ಅರ್ಥ. ಚೆನ್ನಾಗಿದೆ, ಅರ್ಥ ಏನು ತಪ್ಪಲ್ಲ. ಆದ್ರೆ ಆ ಶಬ್ದದಲ್ಲಿ ಆ ಅರ್ಥ, ಆ ಗುಣ ತಪ್ಪಲ್ಲ, ಆ ಗುಣ ಚೆನ್ನಾಗಿದೆ. ಆದ್ರೆ ಆ ಶಬ್ದದಿಂದ ಆ ಅರ್ಥ ಹುಟ್ಟುವುದು ಕಷ್ಟ. ಹೀಗೆ ಅನಿಮಿತ್ತ ಸ್ನೇಹವಾನ್ ಇತ್ಯಾದಿ ಬೇರೆ ಬೇರೆ ಶಬ್ದಗಳಿಂದ ಸುಹೃತ್ ಶಬ್ದದ ಅರ್ಥವನ್ನ ಹೇಳುತ್ತಾರೆ. ಏನೇ ಆದ್ರೂ ಕೂಡ ಈ ಸುಹೃತ್ ಮತ್ತೆ ಮಿತ್ರ ಅನ್ನೋದು ಸಮಾನವಾದ ಪದಗಳು ಅಂತ ಅನ್ನುವ ಹಾಗೆ ಕಂಡ್ರೂ ಕೂಡ ಅದರಲ್ಲಿರುವ ಎರಡು ಅಭಿಪ್ರಾಯವನ್ನ, ಅದರಲ್ಲಿರುವ ವ್ಯತ್ಯಾಸವನ್ನ ನಾವು ಹಿಂದೆ ಗಮನಿಸಿದ್ದೇವೆ. ಅಂದ್ರೆ ಮಿತ್ರ ಅಂತಂದಾಗ ಮಿನೋತಿ ತ್ರಾಯಿತೆ ಚೇತಿ ಮಿತ್ರಂ, ಪ್ರತ್ಯುಪಕಾರದ ಬಯಕೆ ಇಲ್ಲದೆ ಸದಾ ಶೋಭನವಾದ ಹೃದಯವನ್ನ ಹೊಂದಿದವನು ಅನ್ನುವ ಅರ್ಥದಲ್ಲಿ ಸುಹೃತ್. ಅರಿದ್ವೇಷ್ಯಗಳು ಯಾರು ಅಂತ ಅನ್ನೋದಕ್ಕೂ ಒಂದು ವಿವರಣೆ ಬಂತು. ವಧಕರ್ತ, ವಧಾಧಿಕರ್ತ, ಅವನು ಕೊಲೆ ಮಾಡುವುದಕ್ಕೂ ಹೇಸದಷ್ಟು ಕ್ರೂರಿಯಾದಾಗ ಅವನು ಅರಿಯಾಗ್ತಾನೆ. ತನಗೆ ಇಷ್ಟ ಅಲ್ಲದವನು ದ್ವೇಷ್ಯ ಅಂತ ಆಗ್ತಾನೆ. ಅರಿ ಅಂದ್ರೆ ಶತ್ರು, ದ್ವೇಷ್ಯ ಅಂದ್ರೆ ನಮ್ಗೇನು ಅನ್ಯಾಯ ಮಾಡಿರ್ಬೇಕಾಗಿಲ್ಲ, ಆದ್ರೆ ನಂಗೆ ಉಪಕಾರ ಆಗಿದ್ರೂ ಕೂಡ ಆ ಉಪಕಾರವನ್ನ ಮರೆತು ಅನ್ಯಾಯ ಮಾಡುವವನು ದ್ವೇಷ್ಯ ಅನ್ನೋ ಅರ್ಥದಲ್ಲಿ ಒಂದು ವಿವರಣೆ ಇದೆ. ಆದ್ರೆ ವಸ್ತುತಃ ಅವನು ಕಂಡ್ರೆ ಪ್ರೀತಿ ಬರಲ್ಲ. ಅವನ ಗುಣಗಳಿಂದನೋ ಅವನ ವರ್ತನೆಯಿಂದಲೋ ಅವನ ಮಾತಿನಿಂದಲೋ ಯಾವುದೋ ಒಂದು ಕಾರಣಕ್ಕೆ ಅವನಲ್ಲಿರುವ ಆ ಅಸಹಜತೆ ಅನ್ನೋದು ಅವನನ್ನ ಇಷ್ಟಪಡ್ಲಿಕ್ಕೆ ಬಿಡುವುದಿಲ್ಲ. ಅವನು ದ್ವೇಷ್ಯ ಅಂತ ಅನಿಸ್ತಾನೆ. ಹೀಗೆ ಇಷ್ಟು ವಿಷಯಗಳನ್ನ ನಿರೂಪಿಸಿ ಉಪಕಾರ ಮಾಡದೆ
ಅಪಕಾರ ಮಾಡುವವನು ಅಥವಾ ಉಪಕಾರ ಮಾಡಿಸಿಕೊಂಡು ಅಪಕಾರ ಮಾಡುವವನು, ಈ ಅರ್ಥದಲ್ಲಿ ಆ ದ್ವೇಷ ಶಬ್ದ ದೂರ ಆಯಿತು. ಆದ್ರಿಂದಾಗಿ ಈಗ ಬಂಧುಗಳಲ್ಲಿ ಸಾಧುಷ್ವಪಿಚ ಪಾಪೇಶು, ಸಾಧುಗಳು ಪಾಪಿಗಳು ಸಮಬುದ್ಧಿರ್ ವಿಶಿಷ್ಯತೆ. ಬಂಧು ಅನ್ನುವಂತಹ ಶಬ್ದ ಯಾರು ಆಗ್ಬೋದು, ಇದರಲ್ಲಿ ಬಂಧು ಸುಹೃತ್ತು ಆಗ್ಬೋದು, ಬಂಧು ಮಿತ್ರನೂ ಆಗ್ಬೋದು, ಬಂಧು ಅರಿಯೂ ಆಗ್ಬೋದು, ಮಿತ್ರನೂ ಆಗ್ಬೋದು, ದ್ವೇಷ್ಯನೂ ಆಗ್ಬೋದು, ಶತ್ರುವೂ ಆಗ್ಬೋದು, ಸುಹೃತ್ತು ಆಗ್ಬೋದು, ಯಾರು ಆಗ್ಬೋದು. ಆದ್ರಿಂದಾಗಿ ಮಧ್ಯಸ್ಥ, ಉದಾಸೀನ, ದ್ವೇಷ್ಯ, ಬಂಧು ಈ ಎಲ್ಲಾ ಅಂಶಗಳಲ್ಲೂ ಬಂಧುತ್ವ ಅನ್ನೋದು ಇರ್ಬೋದು, ಹೇಳಲಿಕ್ಕೆ ಬರಲ್ಲ. ಆದ್ರೆ ನಾವು ಬಂಧು ಅನ್ನುವ ಕಾರಣಕ್ಕೆ ಒಂದೇ ತರ ಎಲ್ಲರನ್ನೂ ಟ್ರೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರವರಲ್ಲಿ ಹೇಗೆ ಹೇಗೆ ಗೌರವ ತಾಳ್ಬೇಕೋ ಅವರವರ ಸ್ಥಾನಮಾನಕ್ಕೆ ಅನುಗುಣವಾದ, ಗುಣಕ್ಕೆ ಅನುಗುಣವಾದ ಗೌರವವನ್ನು ತಾಳಿದಾಗಲೇ ಅದು ಸಮಬುದ್ಧಿ ಅಂತ ಅನ್ಸತ್ತೆ. ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ವಿಷಮ ಬುದ್ಧಿ ಅಂತ ಆಗಿಬಿಡುತ್ತೆ. ಇನ್ನು ದೇವತೆಗಳು ಮತ್ತು ಅಸುರರು ಅನ್ನುವುದನ್ನು ಕೂಡ ಸಾಧು ಮತ್ತು ಪಾಪ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದ್ರು. ದೇವತೆಗಳು ಯಾವಾಗ್ಲೂ ಹಿತವನ್ನ ಬಯಸುವವರು, ಅಸುರರು ಯಾವಾಗ್ಲೂ ಕೂಡ ಅಹಿತವನ್ನೇ ಉಂಟು ಮಾಡುವವರು. ಈ ಕಾರಣಕ್ಕಾಗಿ ಪುಣ್ಯ ಮತ್ತು ಪಾಪ ಮತ್ತು ಪುಣ್ಯಾತ್ಮರು ಅಂತ ಎರಡು ಮುಖಗಳಲ್ಲಿ ಕೊನೆಗೆ ಅಂದ್ರೆ ಅದು ಆವೇಶಕ್ಕೂ ಕಾರಣವಾಗಿ ಕೆಲಸ ಆಗುವಂಥದ್ದಿದೆ. ಸಂಗತಿ ಹೇಗೆ ಅಂದ್ರೆ, ಲೋಕದಲ್ಲಿ ಎಲ್ಲರಲ್ಲೂ ದೇವರು ಸಮಾನವಾಗಿದ್ದಾನೆ ಅಂತ ಚಿಂತಿಸಬೇಕು. ಯಾಕೆಂದ್ರೆ ಇವತ್ತು ಮಿತ್ರನಾದವನು ನಾಳೆ ಶತ್ರು ಆಗ್ಬಹುದು, ಇವತ್ತು ಪ್ರಿಯನಾದವನು ನಾಳೆ ದ್ವೇಷ್ಯನಾಗ್ಬಹುದು, ಇವತ್ತು ಸುಹೃತ್ತಾಗಿದ್ದವನು ನಾಳೆ ನಮ್ಮನ್ನ ನೋಡದೆ ಹೊರಟು ಹೋಗ್ಬೋದು. ಆದ್ರೆ ಭಗವಂತ ಎಲ್ಲದರಲ್ಲೂ ಸಮಾನ. ಅವನು ಎಲ್ಲಾ ಪಾತ್ರಗಳಿಂದ ಸಿಗಬೇಕಾದ ಫಲವನ್ನ ಕೊಡ್ತಾನೆ ಹೊರತು ಅವನು ಎಲ್ಲಾ ಕಾಲಕ್ಕೂ ನಮಗೆ ಮಿತ್ರನೇ, ಎಲ್ಲಾ ಕಾಲಕ್ಕೂ ನಮಗೆ ಸುಹೃತ್ತೇ ಆಗಿರ್ತಾನೆ ಅನ್ನೋದು ಮರೀಬಾರ್ದು. ಅದು ಭಗವಂತನಲ್ಲಿ ಸಾರ್ವಕಾಲಿಕ ಗುಣ, ಅದು ತಾತ್ಕಾಲಿಕ ಅಲ್ಲ. ಮುಕ್ತಿಯೋಗ್ಯರಾದವರೆಲ್ಲ ಸಾಧುಗಳು, ಮುಕ್ತಿಯೋಗ್ಯರಲ್ಲದವರೆಲ್ಲ ಪಾಪರು ಅಂತ ಇಷ್ಟು ನಾವು ಅರ್ಥವನ್ನ ಮಾಡಿಕೊಂಡ್ರೆ ಅದನ್ನೂ ಕೂಡ ಸಂಗ್ರಹ ಮಾಡಿದ ಹಾಗಾಯ್ತು. ಯಾರನ್ನೂ ಬಿಡದೆ ಎಲ್ಲರನ್ನೂ ಈ ಪದ್ಯದಲ್ಲಿ ಸಂಗ್ರಹ ಮಾಡಿದ ಹಾಗಾಯ್ತು. ಸಮಬುದ್ಧಿರ್ ವಿಶಿಷ್ಯತೆ ಅಂತ. ಸಾಧುಷ್ವಪಿಚ ತುಂಬಾ ಚಂದದ ಶಬ್ದ ಅದು. ಅಪಿಚ ಕೂಡ ಅಥವಾ ಮತ್ತೆ ಮತ್ತು ಅನ್ನುವ ಅರ್ಥದಲ್ಲಿ ಈ ಶಬ್ದವನ್ನು ನಾವು ಬಳಸ್ತೇವೆ. ಅಪಿ ಅಂತ ಹೇಳುವಾಗ್ಲೂ ಅದೇ ಅರ್ಥ, ಚ ಅಂತ ಹೇಳುವಾಗ್ಲೂ ಅದೇ ಅರ್ಥ. ಅಪಿಚ ಅಂತ ಯಾಕೆ ಬಳಸಿದ್ರು? ಅದಕ್ಕೆ ಅವ್ಯಯಗಳಿಗೆ ಅಲ್ಲಲ್ಲಿ ಒಂದರ್ಥವನ್ನ ನಾವು ಬಳಸೋದು ನೋಡ್ತೇವೆ. ಇಲ್ಲಿ ಎರಡು ಬೇರೆ ಬೇರೆ ಅರ್ಥದಲ್ಲಿ ಆ ಶಬ್ದ ಬಳಕೆ ಆಗಿದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸಮುಚ್ಚಯೇ ತಥಾದಿಕ್ಕೆ ನ್ಯೂನತ್ವೇ ಚ ಪ್ರಯುಜ್ಯತೆ. ಚಹ್ ಅಂದ್ರೆ ಚಕಾರ ಅನ್ನೋದು ಸಮುಚ್ಚಯ ಅರ್ಥಕದಲ್ಲಿ, ಆಧಿಕ್ಯದಲ್ಲಿ ಮತ್ತು ಕಡಿಮೆ ಅನ್ನುವ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ಈಗ ಸಾಧುಗಳಿಗೆ ನೆರವಾಗುವ ಸುರರಲ್ಲಿ ಮತ್ತು ಜೀವರಲ್ಲಿ ಅತ್ಯಂತ ಕೆಳಗೆ ಇರುವಂತಹ ಪಾತಕಿಗಳಾದ ಅಸುರರಲ್ಲಿ ಅಂತ ಅರ್ಥವನ್ನ ಹೇಳಿದ್ದಾರೆ. ಅಂದ್ರೆ ಏನಾಯ್ತು ಈಗ? ಅಪಿ ಅಂದ್ರೆ ಮತ್ತು ಅಂತ ಅರ್ಥ ಆಯ್ತು. ಚ ಅಂದ್ರೆ ಸಮುಚ್ಚಾಯಕವಾಗಿ ಸಾಧುಷು ಅಪಿ ಚ ಅಷ್ಟೇ ಅಲ್ಲದೆ ಮುಂದೆ ಪಾಪರಲ್ಲೂ ಕೂಡ ಭಗವಂತ ಸಮಾನನಾಗಿದ್ದಾನೆ. ಪಾಪರಲ್ಲಿ ಅಂದ್ರೆ ಅಸುರರಲ್ಲಿ, ಪಾತಕಗಳಿಗೆ ಕಾರಣರಾದಂತಹ ಅಸುರರಲ್ಲೂ ಕೂಡ ಪುಣ್ಯಾತ್ಮರಲ್ಲಿ ಇದ್ದಾನೆ, ಪಾಪಾತ್ಮರಲ್ಲೂ ಇದ್ದಾನೆ. ಹಾಗಾದ್ರೆ ಸರಿ, ದೇವತೆಗಳಲ್ಲಿ, ಅಸುರರಲ್ಲಿ, ಮಿಶ್ರ ಜೀವಿಗಳಾದ ಮನುಷ್ಯರಲ್ಲಿ ಎಲ್ಲರಲ್ಲೂ ಭಗವಂತ ಇದ್ದಾನೆ, ಅವರಲ್ಲಿ ಸಮವಾಗಿ ಕಾಣಬೇಕು ಅಂತ ಮತ್ತೆ ಮತ್ತೆ ಒಂದರ್ಥ ಗೊತ್ತಾಯ್ತು. ದೇವರು ಎಲ್ಲ ಕಡೆ ಸಮವಾಗಿದ್ದಾನೆ ಅನ್ನೋದು ಒಂದರ್ಥ ಆಯ್ತು. ಇನ್ನೊಂದು ಸಮ ಅನ್ನುವ ಶಬ್ದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯರು ಕೊಟ್ಟ ಅರ್ಥ ಅವರವರಿಗೆ ತಕ್ಕಂತೆ ಗುಣ ಯೋಗ್ಯತೆಗೆ ತಕ್ಕಂತೆ ಗೌರವ ಸಲ್ಲಿಸುವುದು ಅನ್ನೋದು ಕೂಡ ಸಮಬುದ್ಧಿಯೇ. ಅದು ದೇವರನ್ನ ಎಲ್ಲರಲ್ಲೂ ಸಮಾನವಾಗಿ ಕಂಡರೂ ಕೂಡ
ಅಭಿವ್ಯಕ್ತಿ ಅನ್ನೋದು ಆಯಾ ವ್ಯಕ್ತಿಯಲ್ಲಿ, ಅದರಿಂದಾಗಿ ನಾವು ವಸ್ತುವಿನ ಬಗ್ಗೆಯೂ ಚೆನ್ನಾಗಿ ತಿಳ್ಕೊಳ್ಳೇಬೇಕು. ಪರಮಾತ್ಮನನ್ನು ನಾವು ತಿಳ್ಕೊಳ್ಳುವ ಅವಶ್ಯಕತೆ ಎಷ್ಟಿದೆಯೋ, ಹಾಗೆ ಲೋಕದಲ್ಲಿ ನಮ್ಗೆ ಸುತ್ತ ಬರುವವರು, ಜಗತ್ತಿನಿಂದ ಎಲ್ಲಾ ವ್ಯಕ್ತಿಗಳಲ್ಲಿ ಅವ್ರು ಯಾರು ಪಾಪಿಗಳು, ಅವ್ರು ಯಾರು ಪುಣ್ಯಾತ್ಮರು, ಇದನ್ನೆಲ್ಲ ನಾವು ಹುಡುಕಿ ತಿಳ್ಕೊಳ್ಬೇಕಾಗಿಲ್ಲ. ನಮ್ಮ ಸುತ್ತ ನಮ್ಮ ವ್ಯವಹಾರಕ್ಕೆ ಒದಗುವ, ನಮಗೆ ಉಪಕರಿಸುವ, ಅಥವಾ ನಮ್ಮ ಸುತ್ತ ಇದ್ದು ಯಾವುದೋ ಒಂದು ರೀತಿಯಲ್ಲಿ ನೆರವಾಗುವಂತಹ ಮಂದಿಯ ನಡುವೆ ಇರುವ ಅಂತರವನ್ನ, ಅವರಲ್ಲಿರುವ ಗುಣಗಳಿಗೆ ತಕ್ಕಂತೆ ಗೌರವನ್ನ ಸಲ್ಲಿಸುವ ಜವಾಬ್ದಾರಿಯನ್ನ ಪ್ರತಿಯೊಬ್ಬ ಮನುಷ್ಯನೂ ಹೊಂದಿದ್ದಾನೆ. ಅದರಿಂದಾಗಿ ಎಲ್ಲವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಆ ಚ ಶಬ್ದದಿಂದ ಜೀವ ಅಂತ ತೆಗೆದುಕೊಂಡಾಗ ಮಧ್ಯಮರು ಅಂತನೂ ಅರ್ಥ ಆಯ್ತು. ಸಾಧುಷು ಅಪಿಚ ಮಿಶ್ರೇಷು ಪಾಪೇಶು. ಸಾಧುಷು ಅಪಿಚ ಅಷ್ಟೇ ಅಲ್ಲದೆ ಸಾಧು ಪಾಪ ಮಿಶ್ರಣವಾದಂತಹ, ಎರಡನ್ನ ಸಮುಚ್ಚಯೀಕರಿಸಿದಂತಹ ಮನುಷ್ಯ ಜೀವರಲ್ಲೂ ಕೂಡ ನಾವು, ಯಾಕಂದ್ರೆ ಇಬ್ಬರೇ ಇರುವುದಲ್ಲ, ಮೂರನೇ ತರದವರು ಒಬ್ರು ಇದ್ದಾರೆ. ಎಲ್ಲಿದ್ದಾರೆ ಅಂದ್ರೆ ಚಕಾರದಿಂದ ಇದ್ದಾರೆ ಅವರು ಅಲ್ಲ. ಅಸುರರಲ್ಲಿ ಪರಮಾತ್ಮ ಇದ್ದಾನೆ ಅಂತ ಯೋಚಿಸುವಾಗ ಆ ಆಸುರ ಭಾವ ಅನ್ನೋದು ಪರಮಾತ್ಮನಿಗೆ ತಾಗುವುದಿಲ್ವಾ ಅಂದ್ರೆ ಇಲ್ಲ. ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಹಿಂದೆ ನುಡಿದಾಗಿದೆ. ಹಿಂದಿನ 5ನೇ ಅಧ್ಯಾಯದ ಮಧ್ಯದಲ್ಲೆಲ್ಲೋ ಬರುತ್ತೆ. ಆದ್ರಿಂದಾಗಿ ತಸ್ಮಾತ್ ಬ್ರಹ್ಮಣಿತೆ ಸ್ಥಿತ ಅಂತ ಅವನು ನಿರ್ದುಷ್ಟನಾಗಿದ್ದಾನೆ. ಆದ್ರಿಂದ ಅವನು ಎಲ್ಲಿದ್ರೂ ಕೂಡ ಅವನು ನಿರ್ದುಷ್ಟನೇ. ಅವನಿಗೆ ಮತ್ತೆ ಬೇರೆ ಆ ಗುಣಗಳ ಪ್ರಭಾವ ಅನ್ನೋದು ಅವನನ್ನು ಕಾಡುವುದಿಲ್ಲ. ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೆಯುತ್ತೆ. ಒಬ್ಬ ಮಿತ್ರನಾಗ್ತಾನೆ, ಒಬ್ಬ ಶತ್ರು ಆಗ್ತಾನೆ, ಒಬ್ಬ ಮಾತಿಗೆ ಸಿಗ್ತಾನೆ, ಒಬ್ಬ ಮಾತಿಗೆ ಸಿಗಲ್ಲ, ಒಬ್ಬ ಸಂಬಂಧಗಳನ್ನ ಉಳಿಸ್ತಾನೆ, ಇನ್ನೊಬ್ಬ ಸಂಬಂಧಗಳನ್ನ ಹಾಳು ಮಾಡ್ತಾನೆ. ವ್ಯಕ್ತಿಗಳಿರ್ಬಹುದು, ವಸ್ತುಗಳಿರ್ಬಹುದು, ಅಥವಾ ನಮ್ಮ ಸುತ್ತ ನಡೆಯುವ ಘಟನೆಗಳಿರ್ಬಹುದು, ಎಲ್ಲವೂ ನಮ್ಗೆ ಇಷ್ಟ ಆಗತ್ತೆ, ಕೆಲವೊಮ್ಮೆ ಇಷ್ಟ ಆಗಲ್ಲ, ಕೆಲವೊಮ್ಮೆ ಅದ್ರ ಬಗ್ಗೆ ಗಮನನೇ ಇರಲ್ಲ, ಉದಾಸೀನವಾಗಿರ್ತೇವೆ. ಅದರಿಂದನೂ ಉಪಯೋಗ ಆಗುತ್ತೆ, ಇದರಿಂದನೂ ಉಪಯೋಗ ಆಗುತ್ತೆ, ಎರಡಕ್ಕೂ ನಾವು ಸಮಾನವಾಗಿ ಪ್ರತಿಕ್ರಿಯೆ ಕೊಡಬೇಕಾಗುತ್ತೆ. ಹೀಗೆ ಎಷ್ಟೋ ತರದ ಆಲೋಚನೆಗಳು ನಮ್ಮ ಸುತ್ತ ನಮಗೆ ಗೊತ್ತಿಲ್ಲದಂತೆ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ನಾವು ಅದನ್ನ ಅನ್ಕೊಂಡೇ ಇರಲ್ಲ, ಹೀಗಾಗ್ಬೇಕಿತ್ತು ಹಾಗಾಗ್ಬೇಕಿತ್ತು ಅಂತ. ಅದು ನಡೀತಾ ಹೋಗ್ತಾ ಇರುತ್ತೆ. ಎಲ್ಲ ಜೀವರು ಸಮಾನರಲ್ಲ ತಾನೆ. ಹಾಗಾಗಿ ಯಾರು ಯಾರು ತೃಣಜೀವದ ತನಕ ಏನೇನಿದೆಯೋ ಅದೆಲ್ಲವೂ ಕೂಡ ವೈವಿಧ್ಯಮಯವಾದದ್ರಿಂದ ನಾವು ಆ ವೈವಿಧ್ಯಕ್ಕೆ ತಕ್ಕದಾದ ವ್ಯಕ್ತಿತ್ವದ ಅನಾವರಣ ಮಾಡಿಕೊಂಡು ಅದಕ್ಕೆ ತಕ್ಕಷ್ಟು ಗೌರವವನ್ನು ಸಲ್ಲಿಸಬೇಕಾದದ್ದು ನಮ್ಮ ಅಗತ್ಯ ಕರ್ತವ್ಯ. ಹೇಗೆ ಪರಮಾತ್ಮ ಒಬ್ಬನೇ ಆಗಿ ಸಮವಾಗಿ ಇದ್ದು ಅಷ್ಟು ವ್ಯಕ್ತಿಗಳಲ್ಲಿ ಕಾಣಿಸುವಂತಹ ವ್ಯಕ್ತಿಯಲ್ಲಿ ಅಭಿವ್ಯಕ್ತಿ ಅನ್ನೋದು ಯಾಕೆ ವ್ಯತ್ಯಾಸ? ಎಲ್ಲದರಲ್ಲೂ ಅಭಿವ್ಯಕ್ತಿ ಒಂದೇ ತರ ಇರ್ಬೇಕಲ್ವಾ? ಅಂದ್ರೆ ಸಾವಿರಾರು ಕೊಳಗಳಲ್ಲಿ ಒಂದೇ ಸೂರ್ಯನ ಪ್ರತಿಬಿಂಬ ಮೂಡಿದಾಗಲೂ ಪ್ರತಿಯೊಂದು ಕೊಳೆ ಇದೆಯೋ ಇಲ್ವೋ ಅನ್ನುವ ವ್ಯಕ್ತಿತ್ವದ ಮೇಲೆ ಸೂರ್ಯನ ಬಿಂಬ ಅನ್ನೋದು ಎಷ್ಟು ಸ್ಪಷ್ಟವಾಗಿ ಕಾಣುವುದಕ್ಕೆ ಸಾಧ್ಯವೋ, ತಳದ ತನಕ ಕೊಳೆಯೇ ಇಲ್ಲದ ಕೊಳದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅಥವಾ ತಳದಲ್ಲಿ ಕೊಳೆ ಇದ್ದಾಗ ಒಂದು ರೀತಿ ಕಾಣುತ್ತೆ, ಮೇಲೇನೆ ತಿಳಿಯಾದ ನೀರಿಲ್ಲದೆ ಕೊಳೆಯೇ ಆಗಿದ್ರೆ ಅಲ್ಲಿ ಪ್ರತಿಬಿಂಬ ಇನ್ನೊಂದು ರೀತಿ ಕಾಣುತ್ತೆ. ಹೀಗೆ ಸಾವಿರಾರು ಇನ್ನು ಅದರಲ್ಲಿ ಚಲಿಸ್ತಾ ಇದ್ರೆ ನೀರು ಮೇಲೆ, ಆಗ ಬಿಂಬವು ಕೂಡ ಅಲ್ಲಾಡ್ತಾ ಇರುತ್ತೆ. ತಿಳಿಯಾಗಿ ಏನು ಅಲ್ಲಾಡದೇ ಇದ್ರೆ ಅದು ಒಂದು ರೀತಿ ಕಾಣುತ್ತೆ. ಹೀಗೆ ಪ್ರತಿಬಿಂಬದ್ದು ಕೂಡ ಪ್ರತಿ ಪ್ರತಿಬಿಂಬದಲ್ಲೂ ಕೂಡ ಬಿಂಬದ ಗುಣಧರ್ಮಗಳಿದ್ರೂ ಕೂಡ ಬಿಂಬದಷ್ಟು ಸಮರ್ಥವಾಗಿ ಬೆಳಕನ್ನು ಚೆಲ್ಲುವುದಾಗಲಿ, ಪ್ರಕಾಶವನ್ನು ಬೀರುವುದಾಗಲಿ, ಅಥವಾ ನೀರನ್ನು ಒಣಗಿಸುವ ಶಕ್ತಿ ಆಗಲಿ ನೀರಿನಲ್ಲಿರುವ ಸೂರ್ಯನಿಗಿಲ್ಲ. ಒಂದು ವೇಳೆ ಅದು ಎಲ್ಲರಲ್ಲೂ ಸಮಾನವಾಗಿದ್ದಾನೆ ಅಂತ ಅನ್ನೋದಾಗಿದ್ರೆ ಆ ಸೂರ್ಯನಿಗೂ ಅಷ್ಟೇ, ನೀರಿನಲ್ಲಿರುವ ಪ್ರತಿಬಿಂಬಗೊಂಡಂತಹ ಸೂರ್ಯನು ಕೂಡ ಅಷ್ಟೇ ಪ್ರತಿಫಲ ಬೀರಬೇಕಿತ್ತು. ಬಿಂಬ ಒಂದೇ, ಆದ್ರೆ ಆಯಾ ನೀರಿನ ಘಟಕಗಳಲ್ಲಿ ಕಾಣುವ ಪಾಚಿ ಇದ್ರಂತೂ ಏನು ಕಾಣಲ್ಲ. ಮೇಲೆ ಕೊಳೆ ಎಲ್ಲ ತುಂಬಿ ಕಸ ಆಗಿ ಪೂರ್ತಿ ಮೇಲೆ ಹುಲ್ಲು ಬೆಳೆದಿದ್ರೆ
ಏನೂ ಗೊತ್ತೇ ಆಗಲ್ಲ, ನೀರಿನಲ್ಲಿ ಪ್ರತಿಬಿಂಬ ಬೀಳುವುದಿಲ್ಲ. ಹಾಗೆ ಕೆಲವರು ಇರ್ತಾರೆ ಪಾಚಿಗಟ್ಟಿದ ನೀರಿನ ಹಾಗೆ, ಅವರಲ್ಲಿ ಭಗವಂತನ ಅಭಿವ್ಯಕ್ತಿ ಬಹಳ ಕಮ್ಮಿ ಆಗುತ್ತೆ. ಬೆಳಕಿರುತ್ತೆ, ಅದು ಬೆಳಕಾಗಿಯೇ ನೀರು ಬಿಸಿ ಆಗೋದು. ಆದ್ರಿಂದಾಗಿ ಸಾತ್ವಿಕವಾದ ಎಲ್ಲ ಜೀವರು ಕೂಡ ಆ ಸಾತ್ವಿಕರಾದವರು ಅಂತಲ್ಲ, ಎಲ್ಲಾ ಜೀವಿಗಳು ಕೂಡ ಅವನ ಪ್ರತಿಬಿಂಬವೇ. ಆದ್ರೆ ಸಾತ್ವಿಕರಲ್ಲಿ ಕಾಣತ್ತೆ, ಉಳಿದವರಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ರತಿಬಿಂಬವೇ ಇಲ್ಲದೆ ಇರುವುದು ಅಂತ ಒಂದಿಲ್ಲ, ಯಾಕಂದ್ರೆ ಅದು ಚೈತನ್ಯ ರೂಪ, ಆದ್ರಿಂದಾಗಿ ನೀರಿನ ಹಾಗೆ ಅದಕ್ಕೆ ಪ್ರತಿಫಲಿಸಿಕೊಳ್ಳುವ ಗುಣ ಇದ್ದೇ ಇರುತ್ತೆ. ಪಾಂಡವರಲ್ಲಿ ಅತ್ಯಂತ ಹೆಚ್ಚಿನ ಜ್ಞಾನ ಭಕ್ತಿ ಇತ್ತು, ಭಗವಂತ ವಿಶೇಷವಾಗಿ ಅವರಲ್ಲಿ ಕಂಡ. ಕೌರವರಲ್ಲಿ ವಿಪರೀತವಾದ ದ್ವೇಷ ಇತ್ತು, ಹಾಗಾಗಿ ದೇವರನ್ನು ಅವರು ಕಣ್ಣಾರೆ ಕಂಡ್ರೂ ಕೂಡ ಅವರಿಗೆ ಭಗವಂತನನ್ನ ಆಲಿಸ್ಲಿಕ್ಕಾಗ್ಲಿಲ್ಲ, ಭಗವಂತನನ್ನ ವಿಶ್ವಾಸಗಳಲ್ಲಿ ಇಟ್ಕೊಳ್ಳಿಕ್ಕಾಗ್ಲಿಲ್ಲ. ಹಾಗಾಗಿ ಸಮಬುದ್ಧಿ ಅಂತ ಬಂದಾಗ ಯಸ್ಯ ಯತ್ರ ಯಥಾವೃತ್ತಿ ವಿಹಿತಾ ವರ್ತನಂ ತಥಾ ಜ್ಞಾನಂ ವಾಪಿ ಸಮತ್ವಂ ತದ್ ವಿಷಮತ್ವಂ ಅಥೋನ್ಯಥಾ. ಯಾರ ಇರುವಿಕೆ ಎಲ್ಲಿ ಸರಿ ಹೋಗುತ್ತೋ ಅಲ್ಲೇ ಅವರನ್ನ ಗುರುತಿಸುವುದು. ತುಂಬಾ ಚಂದ ಇದು. ಬಹುಶಃ ಇದು ಒಂದು ವಾಕ್ಯ ಅರ್ಥ ಆದ್ರೆ ನಮ್ಮಲ್ಲಿರುವ ಅನೇಕ ಪಕ್ಷಪಾತಗಳ ಯೋಚನೆ ಅಥವಾ ಅವ್ಯವಸ್ಥೆಗಳ ಭಾವನೆಗಳು ಕಮ್ಮಿ ಆಗುತ್ತೆ. ಆ ಯಾವ ಕೆಲಸದಲ್ಲಿ ಯಾರನ್ನ ಇಟ್ರೆ ಅದು ವಿಹಿತ ಮತ್ತು ಅವನೂ ಕೂಡ ಇಷ್ಟಪಟ್ಟದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅಂಥ ರೀತಿಯಲ್ಲಿ ಸಮಾಜವು ಈ ವಿಷಯದಲ್ಲಿ ಗಮನ ಹರಿಸಿದ್ರೆ ಅದು ಸಮೃದ್ಧಿ ಆಗತ್ತೆ. ಅವನಿಗೆ ಹಾಡೋದಿಷ್ಟ, ಅವನನ್ನು ಹಾಡ್ಲಿಕ್ಕೆ ಬಿಡಿ. ಒಬ್ಬನಿಗೆ ಪಾಠ ಮಾಡೋದಿಷ್ಟ, ಪಾಠ ಮಾಡೋದ್ರಲ್ಲೇ ಬಿಡಿ. ಒಬ್ಬನಿಗೆ ಚಿಕಿತ್ಸೆ ಕೊಡೋದಿಷ್ಟ, ಅವನನ್ನು ಚಿಕಿತ್ಸೆಯಲ್ಲೇ ಇರ್ಲಿಕ್ಕೆ ಕೊಡಿ. ಇದು ತಂದೆ ತಾಯಿಗಳಾಗಿ ಅಧ್ಯಾಪಕರಲ್ಲಿ ಇರಬೇಕಾದ ಪ್ರಮುಖವಾದ ಗುಣ. ಯಾರಿಗೆ ಎಲ್ಲಿ ಆಸಕ್ತಿ ಇದ್ದು ಅದರಂತೆ ಬದುಕಬೇಕು ಅಂತ ಬಯಸ್ತಾನೋ, ಅದು ಕೇವಲ ತಾತ್ಕಾಲಿಕ ಆಗಿದ್ರೆ ಕೆಲವೊಂದ್ಸತಿ ಎಲ್ರಿಗೂ ಗೊತ್ತಾಗಲ್ಲ. ಇದು ಯಾರೋ ಕಷ್ಟ ಏನು ಗೊತ್ತಾ, ಇಷ್ಟು ವಿಷಯ ಬಿಡಿಸಿ ಹೇಳಿದ್ಮೇಲೆ 100ರಲ್ಲಿ ಒಬ್ನಿಗೆ ಮಾತ್ರ ಅದು ಅರ್ಥ ಆಗುತ್ತೆ, ನಾನು ಎಲ್ಲಿ ಇರ್ಬೇಕು ಅಂತ. ಅಥವಾ ಇನ್ನೊಬ್ಬ ಎಲ್ಲಿ ಇರ್ಬೇಕು ಅಂತ ಅಳಿಯುವ ತಾಕತ್ತಿರುವುದು 100ರಲ್ಲಿ ಒಬ್ನಿಗೆ. ಹಾಗಾಗಿ ಇದರ ವ್ಯವಸ್ಥೆಯನ್ನ ನಾವು 100ಕ್ಕೆ 100 ಇದೇ ವ್ಯವಹಾರದಲ್ಲಿ ಬಿಡ್ತೇವೆ ಅಂತಂದ್ರೆ ಇನ್ನಷ್ಟು ಗೊಂದಲಗಳಿಗೆ ಈಡಾಗ್ತಾರೆ. ಸಾಧಕರಾದವರು ಆ ರೀತಿ ದಾರಿ ತಪ್ಪಿಸಿಕೊಂಡ್ರು 10 ದಾರಿಗಳಿಗೆ ಹೋಗಿ ಮತ್ತೆ ಮುಖ್ಯ ದಾರಿಗೆ ಬರ್ತಾರೆ. ಎಷ್ಟೋ ಸರ್ತಿ ತಮ್ಮ ನೀವು ಮಹಾಸಾಧಕ ಅಂತ ಒಂದು ಪುಸ್ತಕ ಇದೆ, ಓದಿ ಒಂದು ಸರ್ತಿ ಸಾಧ್ಯ ಆದ್ರೆ. ಶ್ರೀಲ ಪ್ರಭುಪಾದರ ಜೀವನದ ಕಥೆ. ಅವರಿಗೆ ಇಡೀ ಜೀವನದಲ್ಲಿ ತನ್ನ ಜೀವನದ ಗುರಿ ಏನು ಅಂತ ಅರ್ಥ ಆಗಿತ್ತು 67ನೇ ವಯಸ್ಸಲ್ಲಿ. ಅಲ್ಲಿ ತನಕ ಏನೇನೇನೋ ಮಾಡಿದ್ದಾರೆ, ಎಷ್ಟೆಷ್ಟೋ ದಾರಿಯನ್ನು ಹುಡುಕಿ ಹೆಕ್ಕಿ ಹೊಕ್ಕಿ ಮಡಿವಂತಿಕೆಯ ಬದುಕಿನಲ್ಲಿ ವಿಚಿತ್ರವಾದ ನಿಷ್ಠೆಯಿಂದ ಬದುಕಿದ್ದಾರೆ. ದುಷ್ಟ ಅಲ್ಲ, ಆದ್ರೆ ತಾನು ಅನ್ಕೊಂಡ ಹಾಗೆ ಜಗತ್ತಿನಲ್ಲಿ ಎಲ್ಲವನ್ನು ತನಗೆ ಬೇಕಾದಂತೆ ಬಳಸ್ಕೊಳ್ಬೇಕು ಅನ್ನುವ ಹಠದ ಮಧ್ಯದಲ್ಲಿ ಸತ್ಯದ ಅರಿವಾಗುವಾಗ ಅವರಿಗೆ 67 ವಯಸ್ಸು. 67 ವಯಸ್ಸಿನ ನಂತರ ಇಡೀ ಜಗತ್ತಿನ ಎಲ್ಲಾ ದೇಶಗಳನ್ನು ತಿರುಗಾಡಿ ಇವತ್ತು ನಾವು ನೋಡುವ ಇಂಟರ್ನ್ಯಾಷನಲ್ ಶ್ರೀಕೃಷ್ಣ ಕಾನ್ಶಿಯಸ್ ಅನ್ನುವ ಇಸ್ಕಾನ್ನ ಏನು ಒಂದು ವ್ಯವಸ್ಥೆ ಇದೆ, ಅದು ಆರ್ಗನೈಸೇಷನ್ ಆಗಿ ಅಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಕಾರಣ ಆದ ವ್ಯಕ್ತಿ. ಅವರಿಗೆ ನನ್ನ ಜೀವನದ ಗುರಿ ಏನು ಅಂತ ಅರ್ಥ ಆಗಿದ್ದು 67ರಲ್ಲಿ. ಸಿಕ್ಕಾಪಟ್ಟೆ ಕಟ್ಟುನಿಟ್ಟಾದ ಮನೆತನದಲ್ಲಿ ಬೆಳೆದು ಬಂದು ನಡೆದುಕೊಂಡ ಬದುಕು. ಆದ್ರೆ ಕಟ್ಟಿದ ಕೆಲಸ ಮಾತ್ರ ಇವತ್ತಿಗೂ ಗಟ್ಟಿಯಾಗಿ ಅನೇಕ ವ್ಯಕ್ತಿಗಳಿಗೆ ಜೀವನಕ್ಕೆ ಇರ್ಬೋದು. ಅಲ್ಲೂ ಮುನ್ನಡೆಸುವವರಲ್ಲಿ ಇರುವ ಲೋಪದೋಷಗಳಿಂದ ಏನೋ ಹೆಚ್ಚು ಕಮ್ಮಿ ಆಗ್ಬೋದು, ಆದ್ರೆ ಅದೊಂದು ದೊಡ್ಡ ಮೂವ್ಮೆಂಟ್ ಆಗಿ, ಒಂದು ಆಂದೋಲನವಾಗಿ ಸಮಾಜದಲ್ಲಿ ಅನೇಕರಿಗೆ ಜೀವನಕ್ಕೊಂದು ಅರ್ಥ ಕೊಟ್ಟಿತು. ಹಾಗೆ ಎಲ್ಲರಿಗೂ ಆ ಕಾಲದಲ್ಲೇ ಗೊತ್ತಾಗತ್ತೆ ಅಂತ ಹೇಳಿಕ್ ಬರುವುದಿಲ್ಲ. ಆದ್ರೆ ಒಂದಂತೂ ಸಮಾಜ ಎಲ್ಲರೂ ಈ ರೀತಿ ಚಿಂತಿಸಿದ್ರೆ, ಎಲ್ಲರೂ ಈ ದೃಷ್ಟಿಯಲ್ಲಿ ಸಮಾಜವನ್ನ ಕೊಂಡೊಯ್ಯಬೇಕು ಅಂತ ಆಲೋಚಿಸಿದ್ರೆ ಹಲವು ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ. ನಿರುದ್ಯೋಗದ ಸಮಸ್ಯೆ ಪರಿಹಾರ ಆಗುತ್ತೆ. ಅದರ ಜೊತೆಗೆ ಆ ವಿಸ್ತಾರವಾದ ವಿಶುದ್ಧವಾದ ಮನೋಭಾವದಿಂದ ನಮಗೆ ಅಳಿಲಿಕ್ಕೆ ಬರುವುದಿಲ್ಲ ಅನ್ನುವಲ್ಲಿ ನಾವು ಸುಮ್ಮನಿರ್ಬೇಕು, ಅಳಿಲಿಕ್ಕೆ ಬರುವಲ್ಲಿ ಧೈರ್ಯವಾಗಿ ಮುನ್ನುಗ್ಗಬೇಕು.
ಅಥವಾ ನಮ್ಮನ್ನು ನಾವು ತಿಳ್ಕೊಳ್ಳುವ ವಿಷಯದಲ್ಲಿ ನಮಗೆ ಅರ್ಥ ಆಯ್ತು ಅಂತಂದಾಗ ಆ ಕೆಲಸದಲ್ಲಿ ಧೈರ್ಯವಾಗಿ ಮುನ್ನುಗ್ಗಬೇಕು. ನಮ್ಮ ಬದುಕಿನಲ್ಲಿ ಇನ್ನು ಕೆಲವು ಪ್ರಶ್ನೆಗಳು ಅಂತ ಉಳಿದಿದೆ ಅಂತಂದಾಗ ಸದ್ಯಕ್ಕೆ ಆ ಪ್ರಶ್ನೆಯಲ್ಲೇ ತಾಳ್ಮೆಯಿಂದ ಮುಂದುವರಿಯುವಂತಹ ಸಮಸ್ಥಿತಿಯನ್ನು ಬೆಳೆಸಿಕೊಳ್ಬೇಕು. ಇದು ಬಹುಶಃ ನಮಗೆ ಸಮರ್ಪಕವಾದ ದಾರಿಯನ್ನ, ಗುರಿಯನ್ನ ತೋರುವುದರಲ್ಲಿ ಸಹಾಯಕ ಆ ಸೂತ್ರ ಆಗಬಹುದು ಅಂತ ನಾವು ಭಾವಿಸ್ಬೇಕಾಗತ್ತೆ. ಇದು ವಿಷ್ಣು ಪುರಾಣದ ಮಾತು. ಆದ್ರೆ ಕೃಷ್ಣನ ಸಂದೇಶವಾಗಿಯೂ ಕೂಡ ಸಮಬುದ್ಧಿ ಅನ್ನುವ ಶಬ್ದದಿಂದ ಆ ವಿವರವನ್ನ ನಾವು ಕಂಡದ್ದಾಯಿತು. ಹಾಗಾಗಿ ಬಹಳ ಅಪರೂಪದ ಮಾತುಗಳಿಂದ ಈ ಶ್ಲೋಕ ಅನ್ನೋದು ನಮಗೆ ಎಚ್ಚರವನ್ನ ಕೊಟ್ಟಿತು. ಅಂದ್ರೆ ಇದು ಒಂದು ರೀತಿ ಸಮಬುದ್ಧಿ ಅಂತ ಬಂದಾಗ ದೇವತೆಗಳಲ್ಲಿ ಯಾರ್ಯಾರು ಹಿರಿಯರು ಕಿರಿಯರು, ದೇವತೆಗಳಲ್ಲಿ ಯಾರಿಗೆ ಹೆಚ್ಚಿನ ಪ್ರಾಶಸ್ತ್ಯ, ಯಾರಿಗೆ ಆನಂತರದ ಪ್ರಾಶಸ್ತ್ಯ, ಹೈರಾರ್ಕಿ ಕ್ರಮದಲ್ಲಿ ಅಥವಾ ಪ್ರೋಟೋಕಾಲ್ ಅನ್ನೋದನ್ನ ಅನುಸರಿಸಿ ವ್ಯಕ್ತಿಗಳನ್ನ ಆಯಾ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಗುರುತಿಸುವಂತಹ ಕೆಲಸ ಆಗ್ಬೇಕು ಅನ್ನೋದನ್ನ ಈ ಸಮಬುದ್ಧಿ ಅನ್ನುವ ಶಬ್ದದಿಂದ ನಿರೂಪಿಸಿದ ಹಾಗಾಯಿತು. ಈಗ ಸಮಬುದ್ಧಿ ಅನ್ನುವ ಶಬ್ದ ಒಂದರ್ಥವನ್ನ ನಾವು ಗಮನಿಸಿದ್ದು, ಪರಮಾತ್ಮ ಎಲ್ಲೆಡೆ ಸಮವಾಗಿ ಇದ್ದಾನೆ ಅಂತ. ಸಮಬುದ್ಧಿ ಅಂದ್ರೆ ಏನು ಅಂದ್ರೆ ಎಲ್ಲ ಕಡೆ ಪರಮಾತ್ಮ ರಮೆಯಿಂದ ಕೂಡಿಕೊಂಡೇ ಇದ್ದಾನೆ ಅಂತ ಒಂದರ್ಥ. ಇನ್ನೊಂದು ಎಲ್ಲ ಕಡೆ ಒಂದೇ ರೀತಿಯಾಗಿ ಇದ್ದಾನೆ ಅಂತ. ಅವನು ವ್ಯತ್ಯಾಸ ಆಗಲ್ಲ. ಅವನು ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಬೇಕಿರುವಂತಹ ತಾಕತ್ತಿನ ವ್ಯತ್ಯಾಸದಿಂದ ಅವನ ಅಭಿವ್ಯಕ್ತಿ ವ್ಯತ್ಯಾಸವಾಗಿ ಕಾಣುತ್ತೆ. ಅವನಲ್ಲಿ ವ್ಯಕ್ತಿತ್ವ ವ್ಯತ್ಯಾಸ ಇಲ್ಲ. ಎರಡನೇದ್ದು ಈಗ ಸಾತ್ವಿಕರು, ರಾಜಸರು, ತಾಮಸರು ಅಥವಾ ಮುಕ್ತಿಯೋಗ್ಯರು, ಇಬ್ರು ಮುಕ್ತಿಯೋಗ್ಯರೇ. ದುಷ್ಟರು ಕೂಡ ಕತ್ತಲೆ ಎನ್ನುವ ಮೋಕ್ಷಕ್ಕೆ ಹೋಗ್ತಾರೆ. ಮಧ್ಯದಲ್ಲಿರೋರು ಮಾತ್ರ ತಿರುಗಾಡ್ತಾ ಇರ್ತಾರೆ. ಆ ಮೂರು ರೀತಿಯ ವ್ಯಕ್ತಿಗಳಲ್ಲೂ ಕೂಡ ನಾವು ಅವರವರಿಗೆ ತಕ್ಕಂತಹ ಗುರುತು ಕಾಣುತ್ತೆ ಅಂತ ಯೋಚನೆ ಮಾಡಿ, ಸಾತ್ವಿಕರಲ್ಲಿ ನಾವು ವಿಶೇಷವಾಗಿ ಸಮಬುದ್ಧಿಯನ್ನ ಕಾಣಬೇಕಾದ್ದು. ಸಾತ್ವಿಕರಲ್ಲಿ ವಿಶೇಷವಾಗಿ ಈ ಸಮಾನತೆಯ ಬಗ್ಗೆ ಯೋಚಿಸಬೇಕು ಹೊರತು ದುಷ್ಟರಲ್ಲಿ ಮತ್ತೆ ಅವರಿಗೂ ಪಾಲು ಸಿಗಬೇಕು ಅಂತ ಯೋಚಿಸುವುದಲ್ಲ. ಅವರನ್ನ ಹೊರಗಿಟ್ಟೇ ನಾವು ಸಮಬುದ್ಧಿಯನ್ನ ಯೋಚನೆ ಮಾಡಬೇಕಾದದ್ದು ಅಂತ ಅರ್ಥ. ಮೋಕ್ಷಯೋಗ್ಯರಾದಂತಹ ಎಲ್ಲರಲ್ಲೂ ದುಷ್ಟತನ ಮೇಲ್ನೋಟದಿಂದ ಪ್ರಭಾವದಿಂದ ಕಂಡ್ರೂ ಕೂಡ ಅವರಲ್ಲಿ ಭಗವಂತನ ವಿಷಯಕವಾದಂತಹ ಎಚ್ಚರ ಇದೆ ಅಂತಂದಾಗ ಅವರಿಗೆ ಮೋಕ್ಷ ಯೋಗ್ಯತೆ ಅಂತ ಅನ್ನೋದು ಸಮವಾಗಿ ಇದ್ದೇ ಇದೆ. ಸ್ವರೂಪದಲ್ಲಿ ಸಾತ್ವಿಕರಾದಂತಹ ವ್ಯಕ್ತಿಗಳಲ್ಲಿ ಖಂಡಿತವಾಗಿಯೂ ಮೋಕ್ಷಕ್ಕೆ ಅರ್ಹವಾದ ಗುಣಗಳಿದೆ. ಆದ್ರಿಂದಾಗಿ ಎಲ್ಲರಿಗೂ ಮೋಕ್ಷ ಸಮಾನವಾಗಿ ಇದ್ದೇ ಇದೆ. ಅಂದ್ರೆ ಮೋಕ್ಷ ಇದೆ ಅನ್ನೋದು ಸಮಾನವಾದ ಮೋಕ್ಷ ಅಲ್ಲ. ಶಬ್ದ ತಪ್ಪಾದ್ರೆ ಏನು ಅರ್ಥ ಆಗುತ್ತೆ. ಎಲ್ಲರಿಗೂ ಮೋಕ್ಷ ಇದ್ದೇ ಇದೆ ಅನ್ನೋ ವಿಷಯದಲ್ಲಿ ಎಲ್ಲರೂ ಮೋಕ್ಷಕ್ಕೆ ಬರುವವರೇ. ಸಾತ್ವಿಕರಾದ ಎಲ್ಲರನ್ನೂ ಮೋಕ್ಷಕ್ಕೆ ಯೋಗ್ಯವಾದಂತಹ ಗುಣಗಳಿವೆ, ಇದ್ದೇ ಇದೆ ಅಂತ ಗಮನಿಸುವುದು ಎರಡನೇ ಸಮಬುದ್ಧಿ. ಮೂರನೇ ಸಮಬುದ್ಧಿ ನಾವು ಆಗ ಹೇಳಿದ್ದು ತಾರತಮ್ಯಕ್ಕೆ ಯೋಗ್ಯವಾದ ಬುದ್ಧಿ. ಅವರವರು ಎಷ್ಟೆಷ್ಟರಲ್ಲಿದ್ದಾರೋ ಅಲ್ಲಲ್ಲಿ ಅವರವರಿಗೆ ಸ್ಥಾನಮಾನಗಳು ಸಿಗುವಂತೆ ಮಾಡುವುದು ಮೂರನೇದ್ದು. ಇನ್ನೊಂದು ಲೋಕದ ವ್ಯವಹಾರದಿಂದ ಕಾಣುವುದಿದೆ ಸಮಬುದ್ಧಿ ಅಂದ್ರೆ. ತಾಯಿಯನ್ನ ತಾಯಿಯಾಗಿ, ತಂದೆಯನ್ನ ತಂದೆಯಾಗಿ, ಮಗಳನ್ನ ಮಗಳಾಗಿ, ಹೆಂಡತಿಯನ್ನ ಹೆಂಡತಿಯಾಗಿ, ಗುರುಗಳನ್ನ ಗುರುಗಳಾಗಿ, ಲೋಕದಲ್ಲಿರುವ ಸಾಮಾನ್ಯ ವ್ಯಕ್ತಿಗಳನ್ನು ಸಾಮಾನ್ಯ ವ್ಯಕ್ತಿಗಳಾಗಿ ಅಲ್ಲಲ್ಲಿ ಆಯಾ ರೀತಿಯಿಂದ ಪ್ರೀತಿಸುವುದು
ಅನ್ನುವುದು ಒಂದು ಸಮಬುದ್ಧಿ. ಹಿಂದೆ ಅವರನ್ನ ಆ ಸ್ಥಾನದಲ್ಲಿಟ್ಟು ಆ ಸ್ಥಾನದಿಂದ ನಮಗೆ ಆಗುವ ಸಹಕಾರಗಳನ್ನ ಗಮನಿಸಿ ಅವರನ್ನು ಗೌರವಿಸುವುದು. ಇಲ್ಲಿ ಮಕ್ಕಳನ್ನ ಗೌರವಿಸುವುದಲ್ಲ, ಮಕ್ಕಳನ್ನ ಪ್ರೀತಿಸುವುದು. ಆದರೆ ಆ ಪ್ರೀತಿಯಲ್ಲಿ ಎಲ್ಲಾ ಮಕ್ಕಳನ್ನ ಒಂದೇ ರೀತಿ ಟ್ರೀಟ್ ಮಾಡುವುದು ಅಂದ್ರೆ ಆಹಾರ ವಿಹಾರ ಇತ್ಯಾದಿಗಳು ಒಂದೇ ರೀತಿ ಆದ್ರೂ ಕೂಡ ಒಬ್ಬನಿಗೆ ತಿಳುವಳಿಕೆ ತುಂಬಾ ಚುರುಕಾಗಿದೆ ಅಂದ್ರೆ ಅವನಿಗೆ ಹೆಚ್ಚಿನ ಚಿಂತನೆಯನ್ನು ಕೊಡಬೇಕು. ಅವನಿಗೆ ತಿಳುವಳಿಕೆಯಲ್ಲಿ ಕಮ್ಮಿ ಇದೆ ಅಂದ್ರೆ ಅವನಿಗೆ ಹೆಚ್ಚಿನ ಚಿಂತನೆ ಕೊಡಬೇಕು. ಆದ್ರೆ ಏನ್ ತಿಳಿಬೇಕೋ ಅದೇ ವಿಷಯದಲ್ಲಿ ತಿಳ್ಕೊಳ್ಬೇಕು ಹೊರತು ಅವನಿಗೆ ವೇಗವಾಗಿ ತಿಳಿಯುವವನಿಗೆ ಯಾವ ರೀತಿ ಟ್ರೀಟ್ ಮಾಡ್ತೇವೋ ಆ ರೀತಿ ನಿಧಾನವಾಗಿ ಸಾಗುವವನಿಗೆ ಟ್ರೀಟ್ ಮಾಡಬಾರದು. ಅದರಿಂದಾಗಿ ಆ ದುಷ್ಟರಲ್ಲಿ ಆ ದುಷ್ಟತೆ ಅಂತ ಅನ್ನೋದಕ್ಕೆ ಸರಿಯಾಗಿ ಅವರನ್ನು ಗುರುತಿಸಬೇಕು. ಸಜ್ಜನರಲ್ಲಿ ಸಜ್ಜನರಿಗೆ ತಕ್ಕಂತೆ ಅವರನ್ನು ಗೌರವಿಸಬೇಕು. ಹಾಗಾಗಿ ಸುಹೃತ್ ಅನ್ನೋದು ಮೊದಲ ಶಬ್ದವಾಗಿ ಬಂದದ್ದು ಎಲ್ಲರಿಗಿಂತ ಹೆಚ್ಚು ಗೌರವ ಪಡ್ಕೊಳ್ಳಿಕ್ಕೆ ಅರ್ಹ ಅಂತ ಅರ್ಥ. ಹೀಗೆ ಸುಹೃನ್ ಮಿತ್ರಾದಿದಾಸೀನ ಮಧ್ಯಸ್ಥದ್ದೇಶ ಬಂಧುಷು ಅನ್ನುವ ಮಾತಿನಲ್ಲಿ ಸಮಬುದ್ಧಿರ್ ವಿಶಿಷ್ಯತೆ ಅನ್ನುವುದು ಅತ್ಯಂತ ಸುಖ ಕೊಡುವಂತಹ ಪದ. ಜೀವಕೋಟಿಯಲ್ಲಿ ಅಧಿಕರಾದ ದೇವತೆಗಳಲ್ಲಿ, ಜೀವಕೋಟಿಯಲ್ಲಿ ಅತ್ಯಂತ ನೀಚರಾದ ಪಾತಕಿಗಳಲ್ಲಿ ಅವರವರ ಸ್ಥಾನಕ್ಕೆ ತಕ್ಕಂತೆ ಭಾವಿಸುವುದು ಅಂತೇನಿದೆ ಇದನ್ನೇ ಸಮಬುದ್ಧಿ ಅಂತ ಕರೀತಾರೆ. ಅವನೇ ಎಲ್ಲರಿಗಿಂತ ವಿಶಿಷ್ಟ ವ್ಯಕ್ತಿಯಾಗಿ ಸಾಕ್ತಾನೆ ಅನ್ನುವ ಅಂಶವನ್ನ ಇಲ್ಲಿ ನಿರೂಪಣೆ ಮಾಡಿದ್ರು. ಇನ್ನು ಮುಂದಿನ ಶ್ಲೋಕ 10ನೇ ಶ್ಲೋಕ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತ ಚಿತ್ತಾತ್ಮ ನಿರಾಶೀರ ಪರಿಗ್ರಹ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತ ಏಕಾಕಿ ಯತ ಚಿತ್ತಾತ್ಮ ನಿರಾಶೀಹಿ ಅಪರಿಗ್ರಹ. ಅದು ಮುಂದಿನ ಶ್ಲೋಕಕ್ಕೊಂದು ಸಂಬಂಧ ಇದೆ. ಸದ್ಯಕ್ಕೆ ನಮಗೆ ಈಗ ಯುಂಜೀತ ಅನ್ನೋ ಒಂದು ಕ್ರಿಯಾಪದ ಇರುವುದರಿಂದ ಅಷ್ಟನ್ನ ಯೋಚನೆ ಮಾಡಿದರೆ ಆತ್ಮಾನಂ ತನ್ನನ್ನು ತಾನು ರಹಸಿ ಸ್ಥಿತ ಏಕಾಂತದಲ್ಲಿ ಇರಿಸಿಕೊಂಡು ಸತತಂ ನಿರಂತರವಾಗಿ ಯೋಗಿ ಯುಂಜೀತ ಯೋಗಿಯಾದವನು ತನ್ನನ್ನು ತಾನು ಪರಮಾತ್ಮನಲ್ಲಿ ನೆಲೆಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ಏಕಾಕಿ ಈ ಸಾಧನೆಯನ್ನು ಮಾಡುವಾಗ 100 ಜನರನ್ನು ಒಟ್ಟಿಗೆ ಕೂಡಿಸಿ ತಪಸ್ ಮಾಡ್ಲಿಕ್ಕಾಗಲ್ಲ. ಎಲ್ಲರನ್ನೂ ಒಳ್ಳೆಯ ದಾರಿಗೆ ಕರೆದೊಯ್ಯಬೇಕು ಅನ್ನುವುದು ಒಳ್ಳೆಯ ಕೆಲಸ. ಅದರದ್ದು ಎಲ್ಲಿ ಅಂದ್ರೆ ತಾನು ಅಷ್ಟು ಎಲ್ಲರನ್ನ ಕರೆದೊಯ್ಯುವ ವಿಷಯದಲ್ಲಿ ಬಲಿಷ್ಠನಾಗಿದ್ದೇನೆ ಅಂತ ನಿಶ್ಚಯವಾದಾಗ ಮಾತ್ರ ಆಗುತ್ತೆ. ತಾನೇ ಅಲಾಲ್ ಟೋಪಿ ಊರವರನ್ನೆಲ್ಲ ಉದ್ಧಾರ ಮಾಡ್ತೇನೆ ಅಂದ್ರೆ ತಾನೂ ಜಾರಿ ಅವರನ್ನು ಜಾರಿಸಿ ಇಬ್ರು ಕೊಚ್ಕೊಂಡು ಹೋಗ್ತೀವಿ. ಅದನ್ನಾಗಿ ಯೋಗಿ ಸಮಾಧಿ ಯೋಗ ಯುಕ್ತನಾದಂಥವನು ಯುಂಜೀತ ಯೋಗದ ಸಮಾಧಿಯ ದಾರಿಗೆ ಅವನನ್ನ ತನ್ನನ್ನು ತಾನು ಎಳ್ಕೊಂಡು ಹೋಗ್ಬೇಕು. ಆತ್ಮಾನಂ ಅಂದ್ರೆ ಮನಸ್ಸನ್ನು ಯುಂಜೀತ ಮನಸ್ಸನ್ನು ಅತ್ಯಂತ ಸಹಜವಾಗಿ ಭಗವಂತನ ಪ್ರೀತಿಯ ಕಡೆಗೆ ಎಳ್ಕೊಂಡು ಬರಬೇಕು ಅನ್ನೋದನ್ನ ಹೇಳಿದ್ರು. ಕೂಡ ನಿಶ್ಶಬ್ದವಾದ ದೇಶದಲ್ಲಿ ಇನ್ನೊಬ್ಬನ ಒಡನಾಟ ಇಲ್ಲದೆ ಮನಸ್ಸು ಚಿತ್ತಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿ ಯಾವುದೇ ಆಸೆಗಳಿಗೆ ಬಲಿಯಾಗದೆ ತನಗಿನ್ನೇನೋ ಬೇಕು ಅದೇ ಬೇಕು ಇದೇ ಬೇಕು ಅಂತನ್ನುವ ಹಠಕ್ಕೆ ಬೀಳದೆ ಅಪರಿಗ್ರಹ ಬೇರೆಯವರ ಪದಾರ್ಥಗಳನ್ನ ಎಂದೂ ತನಗಾಗಿ ಸ್ವೀಕರಿಸದೆ ಬದುಕುವವನು ನಿಜವಾಗಿಯೂ ತನ್ನನ್ನು ತಾನು ಪರಮಾತ್ಮನಿಗೆ ಒಪ್ಪಿಸಿಕೊಳ್ಬೇಕು ಅನ್ನುವ ಮಾತು ಬಂತು. ಇಲ್ಲಿ ಆಚಾರ್ಯರ ಮಾತು ಒಂದೆರಡಿದೆ ಅಷ್ಟೇ, ಒಂದೇ ತುಂಡು. ಯುಂಜೀತ ಸಮಾಧಿ ಯೋಗ ಯುಕ್ತಂ ಕುರ್ಯಾತ್ ಆತ್ಮಾನಂ ಮನಃ. ಸಮಾಧಿ ಯೋಗದ ವಿವರವನ್ನ ಈ ಪದ್ಯದಲ್ಲಿ ಸಮಾಧಿ ಮಾಡಿಕೊಳ್ಳಿ ಅಂತ ಹೇಳ್ತಾನೆ ಇದ್ದಾರೆ. ಸಮಾಧಿ ಸಾಧನೆ ಮಾಡಬೇಕು ಅಂತ.
ಯೋಗಿ ಆಗಬೇಕು ಅಂತ. ಹೇಗ್ ಮಾಡಬೇಕು ಅಂತ ಹೇಳ್ಬೇಕಲ್ವಾ? ಅದಕ್ಕೆ ಈ ಪದ್ಯದಲ್ಲಿ ವಿವರವನ್ನ ಕೊಟ್ರು. ಸಮಾಧಿ ಯೋಗದ ವಿಧಾನ ಏನು ಅಂತ ಅನ್ನೋದನ್ನ ಹೇಳ್ತಾ ಯೋಗಿ ಇಂಗೀತ ಅನ್ನುವ ಪದ್ಯದಲ್ಲಿ ಹೇಳಿದ್ದು, ಸಮಾಧಿ ಯೋಗ ಯುಕ್ತಂ ಕುರ್ಯಾತ್. ಸಮಾಧಿ ಯೋಗದಿಂದ ಮನಸ್ಸನ್ನ ಕೂಡಿದ್ದಾಗಿಸ್ಬೇಕು, ಅದ ಕೂಡಿಸ್ಬೇಕು, ಅಲ್ಲಿ ಕೂಡಿಸ್ಬೇಕು. ಹೇಗೆ ಅನ್ನೋದಕ್ಕೆ ಮುಂದಿನ ಶ್ಲೋಕ ಇದೆ. ಇಲ್ಲಿ ಒಟ್ಟು ಈ ಶ್ಲೋಕದ ಭಾವವನ್ನ ನಾವು ಗಮನಿಸಿದ್ರೆ, ಧ್ಯಾನದ ಯೋಗ ಅನ್ನೋದು ಒಂದು ಯೋಗಿ ಆದ್ರೆ, ಇನ್ನೊಂದು ಹೊರಗಿನಿಂದ ಪ್ರತಿಯೊಂದು ವಿಷಯದಲ್ಲಿ ಸ್ವಲ್ಪ ಗಮನ ಇಟ್ಟು ಪ್ರತಿಯೊಂದನ್ನು, ಅಂದ್ರೆ ಎರಡು ಮುಖದಲ್ಲಿಯೂ ಯೋಗ ಅನ್ನೋದು ಕೂಡುತ್ತೆ. ಹೊರ ಪ್ರಪಂಚದಲ್ಲಿ ಹಿಂದೆ ಹೇಳಿದ ಹಾಗೆ ಸಮಬುದ್ಧಿ ಆಗಿರುವಂತದ್ದು ಒಂದು ಯೋಗವಾದ್ರೆ, ಯಾರನ್ನ ಎಲ್ಲಿ ಹೇಗೆ ಮಾತನಾಡಿಸ್ಬೇಕು, ಎಷ್ಟಕ್ಕೆ ಅವರನ್ನ ಜೊತೆಗಿಟ್ಕೊಳ್ಬೇಕು, ಬೇಕಾ ಬೇಡವಾ, ವ್ಯವಹಾರದಿಂದ ಅವು ಕೆಲಸ ಕೆಡುತ್ತಾ, ಅವು ಭಗವಂತನ ಚಿಂತನೆಯನ್ನ ಮಾಡ್ಲಿಕ್ಕೆ ಬೇಕಿರುವಂತಹ ಕೆಲಸದಲ್ಲಿ ಇವರ ಸಹಕಾರ ಸಿಗುತ್ತಾ ಇಲ್ವಾ ಅಂತ, ಇದೆಲ್ಲ ಹೊರಮುಖವಾದ ಪರೋಕ್ಷ ಜ್ಞಾನದಿಂದ ಒಂದು ಯೋಗ ಸಾಧನೆ ಏನಿದೆ ಅದು ಒಂದು ರೀತಿ ಆದ್ರೆ, ಇನ್ನೊಂದು ಒಳಮುಖವಾಗಿ ಪರಮಾತ್ಮನನ್ನು ಚಿಂತಿಸ್ತಾ ಯೋಗಿಯಾಗಿ ಬದುಕುವುದು ಅಂತ ಅನ್ನೋದು ಎರಡಾಯ್ತು. ಆತ್ಮಾನಂ ರಹಸ್ಯ ಸ್ಥಿತ, ತನ್ನನ್ನು ತಾನು ಏಕಾಂತದಲ್ಲಿ ಇಟ್ಟುಕೊಳ್ಳುವಂಥದ್ದು ಅಂತ. ಅದು ಯಾವತ್ತೋ ಒಂದು ದಿವಸ ಅಲ್ಲ, ಸತತಂ ನಿರಂತರ ಏಕಾಗ್ರತೆ ಸಾಧಿಸ್ತಾ ಹೋಗ್ಬೇಕು. ಸ್ವಲ್ಪ ಹೆಚ್ಚೆಚ್ಚು ಒಂದೇ ಸರ್ತಿಗೆ ನಾವೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಹಂತ ಹಂತವಾಗಿ ಮನಸ್ಸನ್ನ ಹೆಚ್ಚು ಹೆಚ್ಚು ಹೊತ್ತು ಏಕಾಂತದಲ್ಲಿ ಅಖಂಡವಾದ ಚಿಂತನೆಗೆ ಒಳಪಡಿಸುವಂತೆ ಮಾಡಬೇಕು. ಹಾಗೆ ಅಂತಹ ಧ್ಯಾನ ಸ್ಥಿತಿಗೆ ಮನೆ ಒಳ್ಳೆ ವಾತಾವರಣ. ಮನೆಯನ್ನ ಅದಕ್ಕೋಸ್ಕರ ನಾವು ಬೇರೆ ಸಮಯದಲ್ಲಿ ಬೇಡವಾದ ಮಾತುಗಳನ್ನ ಆಡಬಾರ್ದು, ಜಗಳ ಆಡಬಾರ್ದು, ಗಲಾಟೆ ಮಾಡ್ಕೊಳ್ಬಾರ್ದು ಅಂತ ಯಾಕೆ ಹೇಳುದು ಅಂದ್ರೆ, ನಾವು ಆ ಬೆಳಿಗ್ಗೆ ಹೊತ್ತು ಅಥವಾ ಯಾವುದೋ ಒಂದು ಧ್ಯಾನದ ಹೊತ್ತಿನಲ್ಲಿ ಮನಸ್ಸನ್ನ ದೃಢವಾಗಿ ಒಂದು ಕಡೆ ಇರಿಸ್ಬೇಕು ಅಂತಂದ್ರೆ, ಇಡೀ ದಿವಸ ಆ ಮನೆಯಲ್ಲಿ ಬೇಡವಾದ ಚಿಂತನೆಗಳು, ಚರ್ಚೆಗಳು, ಗಲಾಟೆಗಳು ಅಥವಾ ಯಂತ್ರಗಳ ಉದ್ಗಾರಗಳು, ಬೊಬ್ಬೆ ಹೊಡೆಯುವಿಕೆಗಳು ಇತ್ಯಾದಿಗಳು ಆ ಮನೆಯಲ್ಲಿ ಎಲ್ಲೂ ಮೂಡಬಾರದು. ಅಲ್ಲಿ ಒಮ್ಮೆ ಮೂಡಿತು ಅಂದ್ರೆ ಅಂತಹ ಚಿಂತನೆಗಳು ಮತ್ತೆ ಅಂಥದ್ದೇ ಬೆಳೀತಾ ಹೋಗುತ್ತೆ ಹೊರತು ಅಲ್ಲಿ ಸಮಾಧಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಧಾರಾವಾಹಿ ಹಾಕಿ ಜೋರಾಗಿ ಕಿರುಚಾಡುವ, ಕೂಗಾಡುವ, ರಹಸ್ಯಗಳನ್ನು ಭೇದಿಸುವ, ದುರ್ವರ್ತನೆಗಳನ್ನು ತೋರುವ ಮಾತುಗಳ ವಲಯದಲ್ಲಿ ನಾವು ಜಪಿಸ್ತೇವೆ ಅಂತ ಎಷ್ಟು ಕೂತ್ರು ಕೂಡ ಅದೇ ಶಬ್ದಗಳು ತರಂಗಾಂತರದಲ್ಲಿ ನಮ್ಮ ಮನಸ್ಸನ್ನ ಕೆಡಿಸಿ, ನಮ್ಮ ಆಲೋಚನೆಗಳನ್ನ ಬಿಡಿಸಿ, ಭಗವಂತನ ಯೋಗ ಅಂತ ಬಿಡಿ, ಲೋಕದಲ್ಲಿ ನಾವು ಲೋಕದ ವ್ಯವಹಾರದಲ್ಲೇ ಸರಿಯಾಗಿ ತೊಡಗ್ಲಿಕ್ಕಾಗದಂತೆ ಆ ದೋಷಗಳ ದುಷ್ಟ ಮಾತುಗಳ ಪ್ರಭಾವ ನಮ್ಮನ್ನ ಚೆಲ್ಲಾಪಿಲ್ಲಿ ಮಾಡುತ್ತೆ, ದಣಿವಾಗುವಂತೆ ಮಾಡುತ್ತೆ. ಅಥವಾ ಅಂಥದ್ರ ಬಗ್ಗೆ ಆಸಕ್ತಿನೇ ಹೊರಟು ಹೋಗುವಾಗ ಆಗತ್ತೆ. ಅದು ಬೇಡವೇ ಬೇಡ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅದರಿಂದಾಗಿ ಮನೆಯಲ್ಲೇ ಮಾಡಬಹುದು, ಬೆಟ್ಟ ಗುಡ್ಡಗಳಿಗೆ ಹೋಗ್ಬೇಕು ಅಂತೇನಿಲ್ಲ. ಆದ್ರೆ ಆ ಏಕಾಂತತೆಯನ್ನ ಕಾಪಾಡಿಕೊಳ್ಳುವ ವಾತಾವರಣವನ್ನ ಮನಸ್ಸಿಗೆ, ಮನೆಗೆ ನಾವು ತಂದುಕೊಳ್ಬೇಕು. ಹಾಗಿದ್ದಾಗ ಮನೆಯೇ ದೇವಾಲಯ. ನದಿ ತೀರ, ಕಾಡಿನ ಮಧ್ಯ, ಬೆಟ್ಟದ ತುದಿ, ಹಿತವಾದ ಗಾಳಿ ಬೆಳಕು ಬರುವಂತಹ ಯಾವುದೇ ಜಾಗದಲ್ಲೂ ಕೂಡ ಈ ಧ್ಯಾನವನ್ನು ನಾವು ಮಾಡಬಹುದು. ಆದ್ರೆ ಮನಸ್ಸು ಅದಕ್ಕೋಸ್ಕರ ಸಿದ್ಧವಾಗಿರ್ಬೇಕು. ಮನಸ್ಸು ಸಿದ್ಧವಾಗದೆ ಕಾಡಿನಲ್ಲಿ ಹೋಗಿ ಕೂತ್ರು ಕೂಡ ಆ ಸಾಧನೆ ಮಾಡುವ ತಾಳ್ಮೆ ಇಲ್ಲ ಅಂದ್ರೆ, ಮನಸ್ಸು ಹಾಳಾಗಿದೆ ಅಂದ್ರೆ ಸಮಯ ವ್ಯರ್ಥ ಆಗುತ್ತೆ. ಆ ಪ್ಲೇಸ್ ಅಲ್ಲಿ ಕೂತು ಒಂದಿಷ್ಟು ಬಹುಶಃ ಅಲ್ಲಿಗೂ ತಿನ್ಲಿಕ್ಕೆ ಉಣ್ಲಿಕ್ಕೆ ಅಂತ ನಾವು ತಗೊಂಡೋಗಿ ಎಲ್ಲ ಗಲೀಜಾಗುತ್ತೆ. ಸಮಾಧಿ ಯೋಗದಲ್ಲಿ ತೊಡಗಿದವನು ತನ್ನ ಆತ್ಮ ಸ್ವರೂಪವಾದ ಮನಸ್ಸನ್ನ ಏಕಾಗ್ರಗೊಳಿಸಬೇಕು. ಆತ್ಮಾನಂ ಯುಂಜೀತ, ಅದಕ್ಕೋಸ್ಕರ ದೃಢವಾಗಿ ಪರಮಾತ್ಮನಲ್ಲಿ ಮನಸ್ಸನ್ನು ತೊಡಗಿಸಬೇಕು. ಯಾವ ಮನಸ್ಸು ಅಂದ್ರೆ ಅಂತರಂಗ, ಅಂದ್ರೆ ಜೀವದ ಮನಸ್ಸು. ಹೊರಗಿನ ಮನಸ್ಸು ಅನ್ನೋದು ಸ್ಥಗನ ಆಗ್ಬೇಕು, ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಅದರ ಕೆಲಸ ಕಮ್ಮಿ ಆಗ್ಬೇಕು. ಸ್ವಲ್ಪ ಕಷ್ಟ, ಸುಲಭದ ಮಾತಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಮತ್ತೆ ಮುಂದೆ ಹೇಳುತ್ತಾರೆ. ಸಾಧಾರಣವಾಗಿ ಇಂತಹ ಕೆಲಸಗಳಿಗೆ ಏಕಾಕಿ, ಬಹಳ ಜನರನ್ನು ಕೂಡಿಕೊಂಡು ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಮತ್ತೆ ಮಾಡ್ಲೂಬಾರದು. ಅದು ಒಬ್ರಿಗೊಬ್ರಿಗೆ ಒಂದು ರೀತಿಯ ಸ್ಪರ್ಧೆ ಬೆಳಿಬಹುದು, ಅಥವಾ ಅವರ ಬೆಳವಣಿಗೆಯನ್ನು ಕಂಡು ಅಸೂಯೆ ಹುಟ್ಟಬಹುದು. ಹೀಗೆ ಏನೋ ಒಂದಾಗಿ, ಅಥವಾ ಅವರಿಗೆ ಇನ್ನೊಬ್ಬರ ಬಗ್ಗೆ ಆ ರೀತಿ ಮಾಡ್ತಾರೆ ಅಂತ ನಂಗೆ ಅದು ಮಾಡ್ಲಿಕ್ಕೆ ಬರೋಲ್ಲ ಅಂತ ಅವರು ಡಿಪ್ರೆಷನ್ಗೆ ಕಾರಣ ಆಗ್ಬೋದು. ಏನೋ ಒಂದಿರುತ್ತೆ.
ಆದ್ರಿಂದಾಗಿ ನಮ್ಮ ಎಲ್ಲ ಕಾರ್ಯಗಳನ್ನ ರಹಸ್ಯದಲ್ಲಿ ಇಡಬೇಕು ಅಂತ ಹೇಳುವುದಕ್ಕೆ ಅನೇಕ ಕಾರಣಗಳು. ಒಂದು, ನಮ್ಮ ಬಗ್ಗೆನೇ ಕುದೃಷ್ಟಿ ಬೀಳುತ್ತೆ, ಅಥವಾ ಅವರಿಗವರು ಕೆಟ್ಟವರು ಅಂತ ಅನಿಸಿಕೊಳ್ಳಿಕ್ ಶುರು ಮಾಡ್ತಾರೆ, ಅಥವಾ ಇನ್ನೇನೋ ಮಧ್ಯದಲ್ಲಿ ತೊಂದರೆ ಉಂಟಾಗಿ ನಾವು ಆ ಕಾರ್ಯವನ್ನು ಮುಂದುವರಿಸಲಿಕ್ಕೆ ಕಷ್ಟ ಆಗುತ್ತೆ. ಅದರಿಂದಾಗಿ ಮನಸ್ಸು ಮತ್ತು ಶರೀರ ಇದೆರಡನ್ನೂ ಕೂಡ ನಿಯಂತ್ರಿಸಬೇಕು ಅಂತ ಯಥಚಿತ್ತಾತ್ಮ ಅನ್ನೋ ಶಬ್ದದಿಂದ ಹೇಳಿದ್ರು. ಯಥ ಅಂದ್ರೆ ನಿಯಂತ್ರಿಸುವುದು, ಮತ್ತೆ ಅಪರಿಗ್ರಹ ಬಹಳ ಮುಖ್ಯವಾದ ಒಂದು ಗುಣ ಜೀವನದಲ್ಲಿ. ಯಾರತ್ರನೂ ನಾವು ಯಾವುದನ್ನು ಕೈಯೊಡ್ಡಿ ತಗೊಳ್ಬಾರದು. ಎಷ್ಟೇ ಕಷ್ಟ ಆದ್ರೂ ಕೂಡ ಸಾಧ್ಯವಾದಷ್ಟು ನಮ್ಮ ಕೈ ಕೆಳಗೆ, ಕೈ ಒಳಗೇನೆ ಆಗುವ ರೀತಿಯಲ್ಲೇ ಬದುಕಬೇಕು. ಅದಕ್ಕಿಂತ ಆಚೆಗೆ ನಾವು ಎಷ್ಟು ಚಾಚುತ್ತೇವೋ ಅಷ್ಟು ನಾವು ಪರಾಧೀನರಾಗ್ತಾ ಹೋಗ್ತೇವೆ. ಅದು ಇಲ್ಲದೆ ಹೋದಾಗ ಅಷ್ಟು ದಿವಸ ಅವನು ಕೊಟ್ಟದ್ದು ನೆನಪಾಗಲ್ಲ, ಅಷ್ಟು ದಿವಸ ಅವನು ನಮ್ಮನ್ನ ಸಾಕಿದ್ದು ಸಲಹಿದ್ದು ನೆನಪಾಗಲ್ಲ. ಕೊಡದೇ ಇದ್ದ ಒಂದೇ ದಿವಸದ ಆ ವ್ಯವಸ್ಥೆ ಅದು ಅವ್ಯವಹಾರ, ಅಥವಾ ಅವನು ಹಾಗೆ ಮಾಡುವುದು ಅಂದ್ರೆ ಏನು ಅಂತ ಅವನ ಬಗ್ಗೆ ಕೋಪ ಅಥವಾ ಅದೇ ದ್ವೇಷ ಭಾವವಾಗಿ ಇನ್ನಷ್ಟು ಭಗವಂತನಿಂದ ನಾವು ದೂರ ಆಗುವ ಪ್ರಸಂಗ ಬರುತ್ತೆ. ಆದ್ರಿಂದಾಗಿ ಯಾರತ್ರವೂ ನಾವು ಕೈ ಚಾಚದೆ ಬದುಕಬೇಕು ಅನ್ನೋದು ಸ್ವಾವಲಂಬಿತನ ಗುರುಗಳಿಂದ ತಗೊಳ್ಬಹುದು. ಪರಮಾತ್ಮನನ್ನ ಸರ್ವದಾ ನೀನೇ ದೊಡ್ಡವನು ಅಂತ ಚಿಂತಿಸುವ ವೈಷ್ಣವರಿಂದ, ಅಂದ್ರೆ ಇದು ವ್ರತ ಕಠಿಣ ಆಗ್ತಾ ಹೋದ ಹಾಗೆ ಎಲ್ಲರಲ್ಲೂ ವಿಶ್ವಾಸದಿಂದ ಅದನ್ನ ದೂರ ಇಡಬಹುದು ಹೊರತು ಅವರನ್ನ ನೋಯಿಸಿ ನಾವೇನು ಸಾಧಿಸ್ತೇವೆ ಅಂತ ಹೋಗುದ್ರಲ್ಲಿ ಅರ್ಥ ಇಲ್ಲ. ಅಪರಿಗ್ರಹ ಅನ್ನೋದು ತುಂಬಾ ವಿಶಿಷ್ಟವಾದ ವ್ರತ. ಬಹುಶಃ ಮನುಷ್ಯನಿಗೆ ಸಿದ್ಧಿ ಕೊಡುವ ಅಪರೂಪದ ವ್ರತ ಅಂದ್ರೆ ಅಪರಿಗ್ರಹ. ಯಾರಿಂದಲೂ ಏನನ್ನೂ ಸ್ವೀಕರಿಸದೇ ಇರುವ ಒಂದು ವ್ರತ. ಆದ್ರೆ ಅದೇ ಒಂದು ದರ್ಪವಾಗಿ ನಾನ್ ಯಾರ ಹತ್ರ ಇಸ್ಕೊಂಡು ನಾನ್ ಸ್ವಾವಲಂಬಿ ಅಂತ ಮನಸ್ಸಿಗೆ ಬಂತ, ಒಮ್ಮೆ ಮನಸ್ಸು ಏನು ಅಂದ್ರೆ ಯಾವುದೇ ಒಳ್ಳೆ ಗುಣಗಳು ಕೂಡ ಭಗವಂತನ ಪ್ರಜ್ಞೆ ಇಲ್ಲದೆ ಹೋಯ್ತು ಅಂತಂದಾಗ ಅದು ಕೆಟ್ಟದಾಗಿ ಅಥವಾ ಅಹಂಕಾರಕ್ಕೆ ಕಾರಣವಾಗಿ ಅವರನ್ನ ದೂರ ಮಾಡುತ್ತೆ. ಯಾವುದೇ ಒಳ್ಳೆ ಗುಣ, ಈಗ ಶಾಸ್ತ್ರದ ಜ್ಞಾನವೇ ಇರ್ಲಿ, ಆಳವಾಗಿ ಗೀತೆಯ ಅರಿವು ಇದೆ, ಆದ್ರೆ ಅದು ಅವನಿಗೆ ತಾನು ರೂಢಿಸಿಕೊಳ್ಬೇಕು, ಪರಮಾತ್ಮನಲ್ಲಿ ತನಗಿರುವ ಸಂಬಂಧವನ್ನ ಗಟ್ಟಿ ಮಾಡಿಕೊಳ್ಳಿಕ್ಕೋಸ್ಕರ ಇರುವಂತದ್ದು ಅಂತ ಯೋಚಿಸದೆ ಲೋಕದ ವ್ಯವಹಾರಕ್ಕಾಗಿ ಅದನ್ನು ಬಳಸಿಕೊಳ್ತಾನೆ ಅಂತಂದ್ರೆ ಅದು ಹೋಯ್ತು ವಿದ್ಯೆ. ಹೆಚ್ಚು ಕಮ್ಮಿ ವಿದ್ಯೆ ಒಲಿಯುವುದು ಅಂತ ಮಾತು ಬಂದಾಗ ಈ ವೃತ್ತಿಜ್ಞಾನ ಅಂತ ಕರೀತಾರೆ ಅದನ್ನ. ವೃತ್ತಿಜ್ಞಾನ ಅಂದ್ರೆ ಪುಸ್ತಕ ಓದಿ ಅಥವಾ ಯಾರದ್ದೋ ವ್ಯಾಖ್ಯಾನ ಕೇಳಿ ಅಥವಾ ಪಾಠಕ್ಕೆ ಕೂತು ಒಂದಿಷ್ಟು ನಾಲೆಜ್ ಏನ್ ಬರುತ್ತೆ, ಆ ನಾಲೆಜು ಪರಮಾತ್ಮನ ಎಚ್ಚರ ಇಲ್ಲದೆ ಹೋದ್ರೆ, ಪರಮಾತ್ಮನ ಪ್ರಜ್ಞೆ ಇಲ್ಲದೆ ಹೋದ್ರೆ, ಗುರು ಶುಶ್ರೂಷೆಯ ಸಂಪರ್ಕ ಬರದೇ ಹೋದ್ರೆ ಆ ಬ್ಯಾಗಲ್ಲಿ ಇಟ್ಟಿದೆ. ಗುರು ಶುಶ್ರೂಷೆಯ ಎಚ್ಚರ ಇಲ್ಲದೆ ಹೋದ್ರೆ ಆವಾಗ ಇಡೀ ಆ ವೃತ್ತಿಜ್ಞಾನವು ಎಷ್ಟು ಆಳವಾದ ಬುದ್ಧಿವಂತಿಕೆಯ ಪರಾಕಾಷ್ಠೆಯ ತಿಳುವಳಿಕೆಯು ಕೂಡ ಅಹಂಕಾರಕ್ಕೆ ಕಾರಣ ಆಗುತ್ತೆ. ವೃತ್ತಿಜ್ಞಾನವು ಒಂದು ರೀತಿ ಅವನಿಗೆ ಪರದೆ ಹಾಕಿ ಅವನಿಂದ ದೂರ ಮಾಡುತ್ತೆ. ಎರಡು ಪ್ರಧಾನವಾದದ್ದು, ಪರಮಾತ್ಮನಲ್ಲಿ ಶರಣಾಗತಿ, ಗುರುಗಳಲ್ಲಿ ಶುಶ್ರೂಷೆ. ಗುರು ಸೇವೆ ಅಂದ್ರೆ ತಂದೆ ತಾಯಿಗಳನ್ನು ಬಿಟ್ಟಲ್ಲ, ಎಲ್ಲರನ್ನು ತಂದೆ ತಾಯಿ ಗುರುಗಳನ್ನ ಚೆನ್ನಾಗಿ ಸೇವೆ ಮಾಡ್ತಾ ಭಗವಂತನಿಗೆ ಶರಣಾಗಿ ಅವನ ತಿಳಿವಿಗಾಗಿ ಈ ಎಲ್ಲ ಅವನಲ್ಲಿ ನಮಗೆ ಹೆಚ್ಚು ಪ್ರೀತಿ ಉಂಟಾಗುವುದಕ್ಕಾಗಿ ಈ ಎಲ್ಲ ತಿಳಿವು ಅಂತ ಅವನಿಗೆ ಗೊತ್ತಾಯಿತು ಅಂತಂದಾಗ ಅವನು ನಿಜವಾಗಿಯೂ ಒಳ್ಳೆಯ ವ್ರತಿ ಆಗ್ತಾನೆ. ಈ ನಿರಾಶಿ, ಯಥಚಿತ್ತಾತ್ಮ, ಪರಿಗ್ರಹ ಈ ಎಲ್ಲ ಗುಣಗಳು ಯಾವಾಗ ಬರುವುದು ಅಂದ್ರೆ ಈ ಜ್ಞಾನದ ಜೊತೆಗೆ ಶರಣಾಗತಿ ಅಂತ ಇದ್ದಾಗ ಅದು ಶಕ್ತಿ ಕೊಡುತ್ತೆ. ಯಾವಾಗ ಆ ತತ್ವಜ್ಞಾನದ ವಿಷಯದಲ್ಲಿ ತನಗೆ ತಿಳಿದಷ್ಟು ಸುತ್ತ ಯಾರೂ ಇನ್ನು ತಿಳಿದೇ ಇಲ್ಲ, ತನಗೆ ತಿಳಿಯುವುದಕ್ಕೆ ಕಾರಣವಾದ ಸಂಗತಿಗಳ ಬಗ್ಗೆ ಶರಣಾಗುವ ಬುದ್ಧಿ ಬರಲಿಲ್ಲ, ಅದು ನನ್ನ ಗುಣ, ಅದು ನಾನ್ ಕಲ್ತದ್ದು, ಅದು ನಾನ್ ಓದಿದ್ದು, ಅದು ನಾನ್ ಮಾಡಿದ್ದು ಅಂತ ನಮ್ಮ ಹಿರಿಯರು ಕೊಟ್ಟ ಜ್ಞಾನದ ಪ್ರವಾಹಕ್ಕೆ ನಾವು ಸ್ವಲ್ಪವೂ ಕೃತಜ್ಞತೆ ಅರ್ಪಿಸದೆ ಅದು ನಮ್ಮದೇ ತಿಳಿವು ಅನ್ನುವ ಹಾಗೆ ಭಾವಿಸಿದಾಗ ಅದು ಪರಿಗ್ರಹ ಅಂತ ಅನ್ನುವ ಕೆಟ್ಟ ಗುಣವೇ ಆಯ್ತು. ಅಪರಿಗ್ರಹ ಅಂತ ಆಗ್ಬೇಕು ಅಂದ್ರೆ ಬಂದ ಜ್ಞಾನವಾಗಲಿ,
ಸಿಕ್ಕಿದ ಶರೀರಕ್ಕೆ ಸಿಕ್ಕಿದ ಪುಷ್ಟಿಯ ಆಹಾರವಾಗಲಿ ಅಥವಾ ಯಾರೇ ಒಬ್ಬ ವ್ಯಕ್ತಿಯಿಂದ ಸಿಕ್ಕಿದ ಪ್ರೀತಿ ಆಗಲಿ ಅದಕ್ಕೆ ನಾವು ಕೃತಜ್ಞರಾಗಿ ಇದ್ರೆ ಪ್ರತಿ ಸರ್ತಿಯೂ ಅಂತಹದ್ದನ್ನು ನೆನಪಿಸಿಕೊಂಡು ಅವರಿಗೆ ಗೌರವವನ್ನು ಸೂಚಿಸುವ ಹಂತದಲ್ಲಿ ಇದ್ರೆ ಅವನು ಸಮಾಧಿ ಯೋಗಕ್ಕೆ ಸಿದ್ಧನಾಗುವ ಎಲ್ಲ ಲಕ್ಷಣಗಳನ್ನು ಕೂಡ ಅದು ತೋರುತ್ತೆ ಅನ್ನುವುದು ಒಟ್ಟು ಆ 10ನೇ ಶ್ಲೋಕದ ಸ್ವಲ್ಪ ಭಾವವನ್ನು ನಾವು ಗಮನಿಸಿದ ಹಾಗಾಯಿತು. ಮತ್ತೆ 11ನೇ ಶ್ಲೋಕದ ಅರ್ಥಾನುಸಂಧಾನವನ್ನ ನಾಳೆಯ ಚಿಂತನೆಯಲ್ಲಿ ಕಾಣೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸ ಇಂದ್ರಿಯ ಇರುವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿಪ್ರಿಯತಾಂ.